ವೀಕ್ಷಕರೇ ನಮಸ್ಕಾರ. ನಾನು ಶೇಜ್, ನೀವು ನೋಡ್ತಾ ಇದ್ದೀರಾ JBM TV. ಈಗ ರೈಲು ಹೋರಾಟದ ಕಿಚ್ಚು ಎಲ್ಲಿಯವರೆಗೆ ಹರಡಿದೆ ಅಂತಂದರೆ, ನಮಗೆ ರಾಜ್ಯ ಬಿಟ್ಟು ಮಹಾರಾಷ್ಟ್ರದಿಂದಲೂ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದು ಒಂದು ಒಳ್ಳೆಯ ಅವಕಾಶವೆಂದು ಹೇಳ್ಬೋದು. ಕೇವಲ ಮಹಾರಾಷ್ಟ್ರದಿಂದ ಅಷ್ಟೇ ಅಲ್ಲ, ಬೆಂಗಳೂರಿನಿಂದ ವಿದ್ಯಾರ್ಥಿಗಳು ಕೂಡ ನಮಗೆ ಕ್ಲಿಪ್ ಕಳಿಸಿದ್ದಾರೆ. ರೈಲು ನಮಗೆ ಯಾಕೆ ಬೇಕು, ಎಷ್ಟು ನಮಗೆ ರೈಲಿನಿಂದ ಲಾಭವಿದೆ, ನಾವು ರೈಲು ಬೇಡ್ತಾ ಇದ್ದೇವೆ, ನಮಗೆ ರೈಲಿಗೆ ಹೋರಾಟಕ್ಕೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನುವಂಥ ಕೂಗನ್ನು ಕೂಡ ಬೆಂಗಳೂರಿನಿಂದ ನಮಗೆ ಒಂದು ಕ್ಲಿಪ್ಪನ್ನು ಕಳಿಸಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಇಚಲ್ಕರಂಜಿಯಿಂದ ಕೂಡ ಗಣ್ಯ ವ್ಯಾಪಾರಸ್ಥರು ಅವರು ಕೂಡ ಒಂದನ್ನು ರೈಲು ಬೇಡಿಕೆಗಾಗಿ ಒಂದು ಸಂದರ್ಶನದ ಒಂದು ಕ್ಲಿಪ್ಪನ್ನು ಕಳಿಸಿದ್ದಾರೆ. ಜೊತೆಗೆ ಜಮಖಂಡಿಯಿಂದನೂ ಕೂಡ ಈ ನಮ್ಮ ರೈಲು ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಅದೇ ರೀತಿಯಾಗಿ ಜುನಿಪೇಟ್ ಕಿಲ್ಲಾತುರ್ಗಲ್ ಇಲ್ಲಿಂದಲೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವಿಷಯವನ್ನು ತಮಗೆ ತೋರ್ತಾ ಇದ್ದೇವೆ. ದಯವಿಟ್ಟು ವೀಕ್ಷಿಸಿ ಹಾಗೂ ತಾವು ಕೂಡ ಬೆಂಬಲವನ್ನು ಸೂಚಿಸಿ. A warm welcome present to everyone present over here. My name is Mohammed Afan and I live in Bangalore. My native place is Ramadurga. So from the past few years, I am facing problems of the transportation from Bangalore to Ramadurga. I used to travel in sleeping coaches, which was expensive for me and not safe. So I request to provide railway transportation from Bangalore to Ramadurga. This is actually helpful for the poor people as it's cheap in cost and is also safe. And I also love railways, so I fight for the railways. One minute. And also support railways. फिरोज रसूल जमखाने, मी राहणार इचलकरंजी. रामदुर्ग शहरामध्ये जे रेल संघर्ष चालू आहे ते रेल चालू व्हायला पाहिजे, कारण त्यासाठी आमच्या इचलकरंजीनं ह्याची सौंदर्यासाठी लोक जातात. त्या लोकांनी रेलचा प्रॉब्लेम येत आहे, त्यामुळे रेल चालू व्हायला पाहिजे ही अशी आमची मागणी आहे. आणि त्या रेलचा याला संघर्ष येऊन आमच्या इचलकरंजीकडनं आम्ही संपूर्ण सपोर्ट करतो. ನಾನು ಜಮಖಂಡಿ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾದ ವೀರವಂಟಮುರಿ. ಈ ಹೇಳಬೇಕಂದ್ರೆ ಇದು ಲೋಕಾಪುರದಿಂದ ಧಾರವಾಡವರೆಗೆ ಏನು ರೈಲ್ ಮಾರ್ಗ ಬೇಕಾಗಿದೆ ಎಂದು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಬೇಕಾಗಿದೆ ಅಂದರೆ ಅಲ್ಲಿ ಧಾರವಾಡದವರೆಗೆ ಏನು ಯೂನಿವರ್ಸಿಟಿ ಅದಾವೆ, ಆಮೇಲೆ ಉದ್ಯೋಗ ವಹಿವಾಟು ಭಾಳ ಇದೆ. ಆದ ಕಾರಣ ರೈಲು ಮಾರ್ಗ ಅಲ್ಲಿ ಅಗತ್ಯ ಇದೆ. ಆದ ಕಾರಣ ಕೇಂದ್ರ ಸರ್ಕಾರ ಇದು ಪರಿಶೀಲನೆ ಮಾಡಿ ಇದು ಮೊದಲು ಇದು ಮಾಡಿಕೊಡಬೇಕಾಗಿ ವಿನಂತಿ. ಹಾಗೂ ನಾನು ನಮ್ಮ ಈ ಕಡೆ ಜಮಖಂಡಿ ಕಡೆಯಿಂದ ಸಂಪೂರ್ಣ ಬೆಂಬಲ ಇದೆ ಈಗ ಇದು ಹೋರಾಟಕ್ಕೆ. ತಮ್ಮ ಈ ಕಳಕಳಿಯಿಂದ ಹೇಳ್ಕೊಳ್ತೀವಿ, ಈ ಹೋರಾಟಕ್ಕೆ ಜಯವಾಗಲಿ ಎಂದು ಬೇಡಿಕೊಡುತ್ತೇನೆ. ಮೈನುದ್ದೀನ್ ದಾವಲ್ ಸಾಬ್ ಚಿತ್ರಭಾನ್ಕೋಟ್, ಕಿಲ್ಲಾ ತೊರಗಲ್ ಗ್ರಾಮ ಪಂಚಾಯತಿಯ ಸದಸ್ಯ. ರೈಲು ನಮ್ಮ ರಾಮದುರ್ಗ ತಾಲೂಕಿನ ರೈಲು ಮಾರ್ಗಕ್ಕೋಸ್ಕರ ಏನು ಸಂಘರ್ಷ ನಡೀತಾ ಇದೆ, ನಮ್ಮ KJNಪೇಟ್ ಗ್ರಾಮಸ್ಥರಿಂದ ನಮ್ಮ ಕಡೆಯಿಂದ ಎಲ್ಲ ಸಂಪೂರ್ಣ ಬೆಂಬಲ ಇರುತ್ತದೆ. ಹಾಗೂ ತುಂಬ ದಿವಸದಿಂದ ಕನಸಿದೆ, ನಮ್ಮ ರಾಮದುರ್ಗ ತಾಲೂಕದಿಂದ ರೈಲನ್ನ ನಾವು ಧಾರವಾಡ ಹುಬ್ಳಿವರೆಗೂ ಸಂಚಾರ ನಡೆಸಬೇಕಂತ ಹೇಳ್ಬಿಟ್ಟು ನಮ್ಮ ಈ ರೈಲು ಸಂಚಾರಕ್ಕೆ ಜಯವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತೇವೆ. Welcome to everyone present here. My name is Mohammed Afan and I live in Bangalore. My native place is Ramadurga. So from the past few years, we are facing problem for the transportation of Bangalore to Ramadurga. I used to travel in the sleeping coaches, which cost a lot for me and was not safe. So I request for adding for railway transportation from Bangalore to Ramadurga. This is actually helpful for the poor ones and the rich ones, as it's cheap and safe. Thank you. The reason is we support railways.